Good program. No doubt in that. Good program. ವೇದಿಕೆಯಲ್ಲಿ ಹಾಡಲು ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಯ ಪ್ರೆಸಿಡೆಂಟ್ ಅವರಾದ ಗುಂಡೋಜಿರಾವ್ ಕದಂ ಅವರಿಗೂ, ವೇದಿಕೆಯ ಮಹಿಳಾ ವೈಸ್ ಪ್ರೆಸಿಡೆಂಟ್ ಆದ ಸತ್ಯವತಿ
ನಾರಾಯಣ ಸ್ವಾಮಿ ಸರ್ ಮತ್ತು ರಾಮಕೃಷ್ಣಪ್ಪ ಅವರೆಲ್ಲರಿಗೂ ಕೃತಜ್ಞತೆಯನ್ನು ತಿಳಿಸುತ್ತೇನೆ. ನಮಗೆ ಪ್ರೋತ್ಸಾಹ ಕೊಟ್ಟಂಥ ಇಲ್ಲಿ ಇರುವ ಎಲ್ಲ ವೇದಿಕೆಯ ಸದಸ್ಯರಿಗೂ ತುಂಬ ಧನ್ಯವಾದಗಳು. ಕಾರ್ಯಕ್ರಮದ ಫೋಟೋ ಮತ್ತು ವಿಡಿಯೋವನ್ನು ಮಾಡಿಕೊಟ್ಟಂಥ ಪ್ರಕಾಶ್ ಸರ್ ಅವರಿಗೂ ಧನ್ಯವಾದಗಳು. ನಮ್ಮ ವೇದಿಕೆಯ ಕಾರ್ಯಕ್ರಮ ಮಹಿಳಾ ಸಂಭ್ರಮ 34ನೇ ಸಂಚಿಕೆಯನ್ನು ಭಾಳ ಚೆನ್ನಾಗಿ ಸೊಗಸಾಗಿ ಹಾಡುಗಳು, ಸಿನಿಮಾ ಹಾಡುಗಳು ಮತ್ತು ಜಾನಪದ ಭಾವಗೀತೆಗಳೆಲ್ಲ ಹೇಳಿದರು. ತುಂಬ ಚೆನ್ನಾಗಿತ್ತು. ಮಳೆ ಬಂದ ಕಾರಣ ಜನಗಳು ಬರೋದು ಸ್ವಲ್ಪ ಕಡಿಮೆ ಆಯಿತು. ಇದನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿದರು. ಯಾವುದೇ ಒಂದು ಬ್ರೇಕ್ ಇಲ್ಲ, ಚೆನ್ನಾಗಿತ್ತು. ಧನ್ಯವಾದಗಳು. 3 ಜನಕ್ಕೆ ಇವಾಗ ನಮ್ಮ ಅಧ್ಯಕ್ಷರು ನಮಸ್ಕಾರ ಸ್ನೇಹಿತರೆ. ಈ ದಿನ ಮಹಿಳೆಯರ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮ ಮನೋರಮಾ ವೆಂಕಟೇಶ್ ಅವರು ಕಾರ್ಯಕ್ರಮ ನಡೆಸ್ಕೊಡ್ತಿದ್ರು. ಅವರು ನೋಡಿ ನಮಗೆ ಗೊತ್ತಿಲ್ಲ, ಇವತ್ತು ಅನುಪಮ ಅರುಣ್ ಕದಂ ಅನ್ನೋರನ್ನ ಪರಿಚಯಿಸಿದ್ರು. ನಾನು ಕದಮು, ಅವರು ಕದಂ, ನಮ್ಗೆ ಗೊತ್ತೇ ಇಲ್ಲ. ಇವತ್ತು ಅನೌನ್ಸ್ ಮಾಡ್ತಾರೆ, ಕದಮು ಪರವಾಗಿಲ್ಲ ನನ್ನ ಸೊಸೆ ಥರ ಅಂದ್ಕೊಂಡೆ ನಾನು. ಯಾಕಂದರೆ ಅವ್ರು ಮನೆಯಿಂದ ಬಂದಿರೋದ್ರಿಂದ ಅವ್ರು ನನ್ನ ಸೊಸೆ ಆಗಬೇಕು. ತುಂಬ ಚೆನ್ನಾಗಿ ಕೊಟ್ಟರು ಕಾರ್ಯಕ್ರಮ. ನೋಡಿ, ಅವ್ರು ಕರ್ಕೊಂಡು ಬಂದಿದ್ದಕ್ಕೆ ಅದೊಂದು ಕಳೆ ಬಂತು. ನಮ್ಮ ಕೂತಿದ್ದವರೇ ಅವ್ರದ್ದು ಅಪ್ರಿಷಿಯೇಷನ್ ಮಾಡೋದು. ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ವೇದಿಕೆಯ ಪರವಾಗಿ ಮನೋರಮಾ ವೆಂಕಟೇಶ್ ಅವ್ರಿಗೂ, ಅನುಪಮ ಅರುಣ್ ಕದಂಬ್ರವ್ರಿಗೂ ಹಾಗೂ ಅನುಪಮ ಸೋಮಶೇಖರ್ ಅವ್ರಿಗೂ ವೇದಿಕೆಯ ಪರವಾಗಿ ಅಭಿನಂದನೆ ತಿಳಿಸ್ತೇನೆ. ನೋಡಿ, ಈ ಹಿಂದೆ ಹಿರಿಯರ ಸಂಜೆ ಅಂತ ತಗೊಂಡು ಒಂದು ದಿವಸ ಕಾರ್ಯಕ್ರಮ ಕೊಡ್ತಾ ಇದ್ದಿದ್ದು. ಅದರಲ್ಲಿ ನಮ್ಮ ವೇದಿಕೆ ಸದಸ್ಯರು ಗಾಯನ, ಹಾಡುಗಾರಿಕೆ, ಆಮೇಲೆ ಯಾವುದೋ ಸ್ಪರ್ಧೆಗಳು ಕೊಡ್ತಾ ಇದ್ರು. ಈಗ ಪ್ರತಿ ವಾರನೂ ನಮ್ಮ ವೇದಿಕೆ ಸದಸ್ಯರಿಗೆ ಕೊಡೋ ಥರ ಆಗಿದ್ದಾರೆ. ಎಷ್ಟು ಸಂತೋಷದ ವಿಷಯ ನೋಡಿ. ಮುಂದಿನ ವಾರನೂ ನಮ್ಮ ಶಶಿಧರ್ ಕೊಡ್ತಾ ಇದ್ದಾರೆ ಕಾರ್ಯಕ್ರಮ. ಹಾಗೆ ನಮ್ಮ ವೇದಿಕೆ ಸದಸ್ಯರು ನಮ್ಮ ವೇದಿಕೆ ಬಿಟ್ಟು ಆಚೆಗೆ ಹೋಗಿ ಕಾರ್ಯಕ್ರಮ ಕೊಡೋ ಥರ ಅದು. ಈ ನೆಕ್ಸ್ಟ್ ಇದು ಓದ್ತೀನಿ ನಾನು. ನಾರಾಯಣ ಸ್ವಾಮಿ ಅವರು ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ, ದೇವಸ್ಥಾನದ ಕಮಿಟಿ ಇರೋರು. ಅಲ್ಲೂ ನಮ್ಮ ವೇದಿಕೆ ಸದಸ್ಯರು ಹೋಗಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಅದೊಂದು ಸಂತೋಷದ ವಿಷಯ. ಹಾಗೆ ನಮ್ಮ ವೇದಿಕೆ ಸದಸ್ಯರು ಎಲ್ಲ ಗುಂಪು ಸೇರಿಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟರೆ MBS ಕಲಾವಿದಿಯಲ್ಲಿ ಸ್ಥಳ ಕೊಡ್ಸೋದು ನನ್ನ ಜವಾಬ್ದಾರಿ. ಅದು ಯಾಕಂದರೆ ಅಲ್ಲಿ ಇಲ್ಲಿ ಬರೋ ಸದಸ್ಯರು ಬರಲ್ಲ, ಹೊರಗಡೆಯವರು, ಆ ಕಡೆಯವರು ಇರೋರೆಲ್ಲ ಬರ್ತಾರೆ. ಅದಕ್ಕೆ ಸ್ವಲ್ಪ ನಾನು ಸುಮಾರು ಕೇಳ್ತಾ ಇದ್ದೀನಿ, ಯಾರಾದರೂ ಸ್ವಲ್ಪ ಒಳ್ಳೆ ಪ್ರೋಗ್ರಾಮ್ ಕೊಡಿ ಅಂತ. ಯಾರು ಮುಂದೆ ಬರ್ತಾ ಇಲ್ಲ. ಯಾಕಂದರೆ ಅಲ್ಲಿ ಕೊಡಬೇಕಾದ್ರೆ ಸ್ವಲ್ಪ ಒಳ್ಳೆ ಪ್ರೋಗ್ರಾಮ್ ಕೊಡಬೇಕು ಅಂತ ನೋಡಿ. ಈಗಲೂ ಹೇಳ್ತಾ ಇದ್ದೀನಿ, ಮುಂದುವಾರು ಹೇಳ್ತೀನಿ, ನೀವು ರೆಡಿ ಮಾಡ್ಕೊಳ್ಳಿ. ನಾನು ಸ್ಟೇಜ್ ಕೊಡಿಸೋದು ನನ್ನ ಜವಾಬ್ದಾರಿ. ಅದು ಹೋಗಿ ನಾವು ಪ್ರೋಗ್ರಾಮ್ ಮಾಡೋಣ ಅಂತ ತಿಳಿಸ್ತೀನಿ. ಹಾಗೆ ಈ ಕಾರ್ಯಕ್ರಮದ ರೂವಾರಿ ಶ್ರೀಮತಿ ಸತ್ಯವತಿ ಬದ್ರಿನಾಥ್ ಅವರಿಗೆ ವೇದಿಕೆಯ ಪರವಾಗಿ ಅಭಿನಂದಿಸ್ತೀನಿ. ಹಾಗೆ ರೇಣುಕಾದೇವಿ ಅವರು ಬಂದಿದ್ದಾರೆ, ಅವರು ವೇದಿಕೆಯ ಪರವಾಗಿ ಅಭಿನಂದಿಸ್ತೀನಿ. ನೋಡಿ, ವಿದ್ಯಾರಣ್ಯಪುರ ಸಾಂಸ್ಕೃತಿಕ ಕೇಂದ್ರ, ಆ ಕೇಂದ್ರದಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರು ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕರು ಕಾಣುತ್ತೆ. ಅವರು ನೋಡಿ 22/9 ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆ ಸದಸ್ಯರು ಬಂದು 29 ಸೋಮವಾರ ನಮ್ಮ ವೇದಿಕೆ ಸದಸ್ಯರು ಕಾರ್ಯಕ್ರಮ ಕೊಡ್ತಾರೆ. ನೋಡಿ, ಎಷ್ಟು ಸಂತೋಷದ ವಿಷಯ. ಹೋದ ವರ್ಷನೂ ಕೊಟ್ಟರು, ಈ ವರ್ಷನೂ ಕೊಟ್ಟರು. ಈಗ ಮತ್ತೆ ಜ್ಞಾಪಕ ಮಾಡ್ತೀನಿ. ನೋಡಿ, ಇನ್ನೂ ಸ್ವಲ್ಪ ಮುಂದೆ ಹೋಗ್ತೀನಿ ಅಂದರೆ ಅಲ್ಲಿಗೂ ಕರ್ಕೊಂಡೋಗಿ ಕಾರ್ಯಕ್ರಮ ಕೊಡಿಸ್ತೀನಿ. ಆಮೇಲೆ ಇನ್ನೂ ಸ್ವಲ್ಪ ಹುಮ್ಮಸ್ಸಿದೆ ಅಂದರೆ ನಮ್ಮ ಬೇರೆ ಹಿರಿಯ ನಾಗರಿಕರ ಸಂಘ ಸಂಸ್ಥೆಗಳಿದೆಯಲ್ಲ, ಅಲ್ಲೂ ಸ್ಥಳಾವಕಾಶ ಮಾಡಿಕೊಡ್ತೀನಿ. ಅಲ್ಲೂ ಹೋಗಿ ಕಾರ್ಯಕ್ರಮ ಕೊಡ್ಬೋದು. ನೋಡಿ, ಅಷ್ಟು ಮುಂದುವರೆದ್ರೆ ನಮ್ಮ ವೇದಿಕೆ ನೋಡಿ, ಇಲ್ಲಿ ಮೊನ್ನೆ ಸಾಂಸ್ಕೃತಿಕ ಕಾರ್ಯಕ್ರಮ
ಹಾಗೂ ಕ್ರೀಡೆ ಕಾರ್ಯಕ್ರಮದಲ್ಲಿ ಸರ್ಕಾರದಿಂದ ನಡೆದಾಗ ನಮ್ಮ ವೇದಿಕೆ 16 ಜನ ಪ್ರಶಸ್ತಿ ತಗೊಂಡ್ರು. ತಗೊಂಡ್ರು. ನಮ್ಮ ರೇಣುಕಾದೇವಿ ಸುಮ್ಮನೆ ಅಲ್ಲ, ಏಕಪಾತ್ರ ವೈದ್ಯರಲ್ಲಿ ಪ್ರೊಸೆಷನ್ ತಗೊಂಡಿದ್ದಾರೆ ಪ್ರೆಸೆಂಟೇಷನ್ನು. ಅದು ಅಷ್ಟೆಲ್ಲ ಅಷ್ಟು ಜನದ ಮುಂದೆ ಪ್ರೋಗ್ರಾಮ್ ಕೊಟ್ಟು ಬೇರೆ ಕಡೆ ಕೊಡೋಕ್ಕೆ ಹುಮ್ಮಸ್ಸಿದೆ ಅಂತ ಅಂದ್ಕೊಡ್ತೀನಿ. ನೀವು ರೆಡಿಯಾಗಿ ಯಾವುದೇ ಜಾಗದಲ್ಲಿ ನೀವು ಕೇಳಿ ಆ ಜಾಗ ಕೊಡಿಸೋದು ನನ್ನ ಜವಾಬ್ದಾರಿ. ಅಂದರೆ ಒಂದು ಒಳ್ಳೆ ಕಾರ್ಯಕ್ರಮ, ಡ್ರಾಮಾ ಆದರೆ ಇನ್ನೂ ಒಳ್ಳೆಯದು. ಅದು ಕೇಳ್ತಾ ಇದ್ದೀನಿ. ಕೊಟ್ಟರೆ ನಮ್ಮ ಸದಸ್ಯರೇ ನೀವು ಜೊತೆಗೆ ಈಗ ನೋಡಿ, ಇವಾಗ ನಮ್ಮ ಇವ್ರು ಕರ್ಕೊಂಬಂದ್ರು, ಅನುಪಮ ಅರುಣ್ ಅವ್ರು ಕರ್ಕೊಂಬಂದ್ರು. ಅದೇ ಥರ ಕರ್ಕೊಳ್ಳಿ, ಬೇರೆಯವ್ರಿಗೂ ಕರ್ಕೊಳ್ಳಿ. ಒಳ್ಳೆ ಹಾಡುಗಾರಿಕೆ ಕಲಾವಿದರಾಗಲಿ ಕರ್ಕೊಂಡು ಕಾರ್ಯಕ್ರಮ ಕೊಡಿ. ನಿಮ್ಮ ನೇತೃತ್ವದಲ್ಲಿ ನಮ್ಮ ಹಿರಿಯರಾಗಕ್ಕೆ ವೇದಿಕೆ ಸದಸ್ಯರ ನೇತೃತ್ವದಲ್ಲಿ ನಡೆದ್ರೆ ಒಂದು ನಮ್ಮ ವೇದಿಕೆಗೆ ಒಂದು ಹೆಮ್ಮೆ ಅನ್ಕೋತೀನಿ. ಹೇಳ್ಬಿಟ್ಟು ಈ ಮುಂದುವರೆದು ಇದು ಮತ್ತೆ ಅನೌನ್ಸ್ ಮಾಡ್ತೀನಿ. ನಮ್ಮ ಶಶಿಧರ್ ಕೊಡೋ ಕಾರ್ಯಕ್ರಮದ ದಿವಸನೂ ನಮ್ಮ ಈ ಇದ್ರದ್ದು ಯಾವುದೋ ದೇವಸ್ಥಾನದಲ್ಲಿ ನಡೆಯೋ ಕಾರ್ಯಕ್ರಮವನ್ನು ಅನೌನ್ಸ್ ಮಾಡ್ತೀನಿ. ಹಾಗೆ ನಮ್ಮ ವೇದಿಕೆಯಲ್ಲಿ 2ನೇ ಬ್ಯಾಚ್ ಕೊಟ್ಟಿದ್ರಲ್ಲ, ಇದು ID ಕಾರ್ಡ್ಗೆ ಅದು ಬಂದಿದೆ. ಬಂದು ಸಿಗ್ನೇಚರ್ ಕಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕೇರಳ ಬೋರ್ಡ್ ಆ್ಯಕ್ಷನ್ ಇದೆ, ಅದನ್ನು ತಗೊಳ್ಳಿ. ಯಾಕಂದರೆ ಹೊಸ ಬೋರ್ಡ್ ಬರ್ತಾ ಇದ್ದಾರೆ, ಅದಕ್ಕೆ ಆಕ್ಷನಲ್ಲಿ ಹೆಸರು ಕೊಡ್ತಾ ಇದ್ದಾರೆ. ಯಾರ್ಯಾರು ಬೇಕೋ ಅವ್ರ ಹೆಸರು ಕೊಟ್ಟು ತಗೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಯಾಕಂದರೆ ನಾವು ಯಾರು ಬಲವಂತ ಮಾಡೋದು ಬೇಕಾಗಿಲ್ಲ ಅದ್ರ ವಿಷಯದಲ್ಲಿ. ಯಾಕಂದರೆ ಅದಕ್ಕೆ ಹೆಸರು ಕೊಡೋದು ಜಾಸ್ತಿ ಜನ ಇದ್ದಾರೆ. ಯಾಕಂದರೆ ನಮ್ಮ ವೇದಿಕೆಯ ಸದಸ್ಯರು ಮತ್ತು ದೇವಸ್ಥಾನದಲ್ಲಿ ನಡೆಯುವ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಕ್ಕೂ ಹೋಗಿ, ನಮ್ಮ ವೇದಿಕೆ ಸದಸ್ಯರ ಕಾರ್ಯಕ್ರಮ ಮಾತ್ರ ಹೋಗ್ತೀನಿ ಅನ್ಕೋಬೇಡಿ, ಎಲ್ಲ ಕಾರ್ಯಕ್ರಮಕ್ಕೂ ಹೋಗಿ ನಮ್ಮ ಹಿರಿಯ ನಾಯಕರು ಬಂದಿದ್ದಾರೆ ಅಂದರೆ ಅದನ್ನು ತುಂಬ ಗೌರವ ಕೊಡ್ತಾರೆ. ಅದನ್ನು ನಾವು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು 2 ಮಾತು ಕೊಡ್ತಿದ್ದೀನಿ. ಇವಾಗ ಸನ್ಮಾನ ಕಾರ್ಯಕ್ರಮ 3 ಜನಕ್ಕೂ ಸನ್ಮಾನ ಮಾಡೋಣ. ಅಧ್ಯಕ್ಷರು ಕಾರ್ಯದರ್ಶಿಗಳ ದಯವಿಟ್ಟು ಬರಬೇಕು. ಮೊದಲನೇದಾಗಿ ಅನುಪಮ ಅರುಣ್ ಕದಂ ಅವರಿಗೆ ಅಧ್ಯಕ್ಷರಿಂದ ಸನ್ಮಾನ. ಸೆಕ್ರೆಟರಿಗಳು ಕಾಣಲ್ಲ, ಮುಂದೆ ಬರಬೇಕು ಸೆಕ್ರೆಟರಿಗಳು. ಹಾಗೆ ಕರೆಕ್ಟಾಗಿ ಎಲ್ಲ ನಿಂತ್ಕೊಳ್ಳಿ ಸರ್. ಹಾಗೆ ಕೈ ತೆಗೀರಿ, ಕೈ ಬಿಟ್ಬಿಡಿ. ಓಕೆ, ಥ್ಯಾಂಕ್ ಯು. ಇವಾಗ ನಮ್ಮ ಮನೋರಮ ಅವರಿಗೆ, ನಮ್ಮ ಸದಸ್ಯರಾದ ಮನೋರಮ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳ್ಕೊಳ್ತಾರೆ. ಕ್ಯಾಮ್ರಾ ರಜಾ ಬರಬೇಡಿ. ಈ ಕಡೆ ನೋಡಬೇಕು. ಗುಡ್. ಹಾಗೆ ನಿಂತ್ಕೊಳ್ಳಿ ಗ್ರೂಪ್ ಥರ. ಸ್ಮೈಲ್. ಓಕೆ ಸರ್, ಥ್ಯಾಂಕ್ ಯು. ಇನ್ನೊಬ್ಬರು
ಚಂದ್ರಶೇಖರ್ ಅವರಿಗೆ ಸನ್ಮಾನ. ಅಲ್ಲಿಂದ ನಿಂತ್ಕೊಳ್ಳಿ. ಅಶ್ವತ್ಥ ಇನ್ನೂ ಸ್ವಲ್ಪ ಕ್ಲೋಸ್ ಅಪ್ ಹೋಗಿ. ಓಕೆ ಹೋಗಿಮ್ಮ, ಇದೊಂದು ಅವಕಾಶ, ಹೋಗಿ. ಓಕೆ, ಹಾಗೆ ನಿಂತ್ಕೊಳ್ಳಿ ದಯವಿಟ್ಟು. ಕ್ಲೋಸ್ ಅಪ್. ಥ್ಯಾಂಕ್ ಯು. ಒನ್ ಮೋರ್ ಪ್ಲೀಸ್. ಪುಷ್ಪನಾರಾಯಣ್ ಬನ್ನಿ, ನೀವು ಒಬ್ಬರೇ ಇರೋದು. ಬನ್ನಿ ಬನ್ನಿ ಮೇಡಮ್, ಬನ್ನಿ. ಅವ್ರೊಂದು ಪೊಸಿಷನ್ ಪ್ಲೇಸ್ ಕೊಡಿ, ಅವ್ರಿಗೆ ಒಂದು ಪೊಸಿಷನ್ ಕೊಡಿ ಅವ್ರಿಗೆ. ಓಕೆ, ಸ್ಮೈಲ್ ಪ್ಲೀಸ್. ಓಕೆ, ಥ್ಯಾಂಕ್ ಯು. ಪ್ರೊಫೆಷನಲ್